ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನು ಅಮೃತ ಶ್ರೀಕಂಠ. ರಾಷ್ಟ್ರ ರಾಜಕಾರಣದಲ್ಲಿ ಬುಲ್ಡೋಜರ್ ಜಟಾಪಟಿಯ ಸದ್ದು ಜೋರಾಗ್ತಾ ಇದೆ. ಕೋಗಿಲು ಲೇಔಟ್ನಲ್ಲಿ 200 ಮನೆ ಹಾಗೂ ಶೆಡ್ಗಳ ನೆಲಸಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇರಳ ಸಿಎಂ ಎಂಟ್ರಿಯಿಂದ ರಾಜಕೀಯ ಗದ್ದಲವೇ ಸೃಷ್ಟಿಯಾಗಿದೆ. ಕೇರಳ ಸಿಎಂ ಎಂಟ್ರಿಯಿಂದ ಸದ್ಯಕ್ಕೆ ರಾಜಕೀಯ ಗದ್ದಲ ಜೋರಾಗಿರುವಂಥದ್ದು. ಕೇರಳ ಲಾಭಿಗೆ ಮುಂದಾದ್ರ ಕಾಂಗ್ರೆಸ್ ಉಸ್ತುವಾರಿ. ಕೇರಳ ಸಿಎಂ ಟೀಕೆ ಬೆನ್ನಲ್ಲೇ ವೇಣುಗೋಪಾಲ್ ಟ್ವೀಟ್ ಮಾಡಿರೋದು ಮತ್ತಷ್ಟು ಚರ್ಚೆಯನ್ನ ಹುಟ್ಟಾಕುವಂತಿದೆ. ಸಿಎಂ ಡಿಸಿಎಂ ಎಂಎಲ್ಎ ಒತ್ತಡವನ್ನ ಹೇರಿದ್ರ ಹಾಗಾದ್ರೆ ಕೆಸಿ ವೇಣುಗೋಪಾಲ್ ಸಾಮಾಜಿಕ ಜಾಲತಾಣಗಳ ಮೂಲಕ ಕೆಸಿವಿ ಪೋಸ್ಟ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಶಿವಕುಮಾರ್ ಜೊತೆಗೆ ಚರ್ಚಿಸಿದ್ದೇನೆ. ಪುನರ್ವಸತಿ ಮತ್ತು ಪರಿಹಾರ ಕಲ್ಪಿಸುವ ಬಗ್ಗೆ ಪೋಸ್ಟ್. ಕೇರಳ ಸಿಎಂ ಪಿಣರಾಯಿ ವಿಜಯನ್ ಟೀಕೆ ಮಾಡಿದಂತಹ ಬೆನ್ನಲ್ಲೇ ಇದೀಗ ಕೆಸಿ ವೇಣುಗೋಪಾಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ ಮಾಡಿದ್ದಾರೆ. ಒಂದ್ ಕಡೆ ಎಲ್ಲ ಉತ್ತರ ಭಾರತದಲ್ಲಿ ಅನುಸರಿಸಿದಂತಹ ಬುಲ್ಡೋಜರ್ ರಾಜನೀತಿಯನ್ನ ರಾಜ್ಯ ಕಾಂಗ್ರೆಸ್ ಅನುಸರಿಸ್ಬಿಡ್ತಾ ಎನ್ನುವಂತಹ ನಿಟ್ಟಿನಲ್ಲಿ ಪ್ರಶ್ನೆಯನ್ನ ಮಾಡಿದ್ರು. ನಿನ್ನೆ ಟ್ವೀಟ್ ಮಾಡಿದ್ರು. ಇದ್ದಕ್ಕಿದ್ದಂತೆ ಈ ರೀತಿ 200 ಮನೆಗಳನ್ನ ಏಕಾಏಕಿ ಖಾಲಿ ಮಾಡಿಸಿದ್ರೆ ಆ ಜನಗಳು ಅದನ್ನ ಹೇಗೆ ತಡ್ಕೊಳ್ಬೇಕು ಪಾಪ ಎನ್ನುವಂತಹ ನಿಟ್ಟಿನಲ್ಲಿ ಟ್ವೀಟ್ ಮಾಡಿದ್ರು. ಈ ಟ್ವೀಟ್ಗೆ ನಿನ್ನೆಯಷ್ಟೇ ಡಿಸಿಎಂ ತಿರುಗೇಟನ್ನ ಕೂಡ ಕೊಟ್ಟಿದ್ರು. ಕರ್ನಾಟಕದಲ್ಲೂ ಉತ್ತರ ಪ್ರದೇಶ ಮಾದರಿ ಬುಲ್ಡೋಜರ್ ಸಂಸ್ಕೃತಿ ಇದೆ ಎನ್ನುವಂತಹ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಹೇಳಿಕೆ ಚುನಾವಣಾ ರಾಜಕೀಯದ ಗಿಮಿಕ್ ಅಂತ ಒಂದು ಕಡೆ ರಾಜ್ಯ ಸರ್ಕಾರ ಕೂಡ ತಿರುಗೇಟು ಕೊಟ್ಟಿತ್ತು. ನೀವು ಗಮನಿಸಬಹುದು, ಯಲಹಂಕದ ಕೋಗಿಲು ಲೇಔಟ್ನಲ್ಲಿ 200ಕ್ಕೂ ಹೆಚ್ಚು ಮನೆಗಳು ಹಾಗೂ ಶೆಡ್ಗಳ ನೆಲಸಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಕೆಸಿ ವೇಣುಗೋಪಾಲ್ ಅವರು ಕೂಡ ಎಂಟ್ರಿ ಕೊಟ್ಟಿದ್ದು ರಾಷ್ಟ್ರಾದ್ಯಂತ ಸುದ್ದಿ ಆಗಿದೆ. ಜೊತೆಗೆ ನಿನ್ನೆಯಷ್ಟೇ ಟ್ವೀಟ್ ಮಾಡಿದ್ರು ಪಿಣರಾಯಿ ವಿಜಯನ್. ಅವರ ಟ್ವೀಟ್ ಅನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಈ ಒಂದು ಟ್ವೀಟ್ಗೆ ಇದೀಗ ಕೆಸಿ ವೇಣುಗೋಪಾಲ್ ಕೂಡ ಮತ್ತೊಂದು ಪೋಸ್ಟ್ ಅನ್ನ ಮಾಡಿರೋದು ಸದ್ಯಕ್ಕೆ ಬಹಳಷ್ಟು ರಾಜಕೀಯ ಗದ್ದಲ ಮೇಲ್ನೋಟಕ್ಕೆ ಎದ್ದು ಕಾಣಿಸ್ತಾ ಇದೆ. ಪುನರ್ವಸತಿ ಮತ್ತು ಪರಿಹಾರ ಕಲ್ಪಿಸುವ ಬಗ್ಗೆ ಪೋಸ್ಟ್ ಅನ್ನು ಮಾಡಿದ್ದಾರೆ. ಇನ್ನು ಯಲಹಂಕದ ಕೋಗಿಲು ಲೇಔಟ್ನಲ್ಲಿ ಇತ್ತೀಚೆಗಷ್ಟೇ ಜಿಬಿಎ ತೆರವು ಕಾರ್ಯಾಚರಣೆಯನ್ನ ನಡೆಸಿತ್ತು. ಕೋಗಿಲು ಬಂಡೆ ಬಳಿ 80 ಕೋಟಿ ಮೌಲ್ಯದ ಗೋಮಾಳ ಜಾಗವನ್ನ ಜಿಲ್ಲಾಧಿಕಾರಿಗಳು ಬಿಬಿಎಂಪಿಯ ಘನತ್ಯಾಜ್ಯ ಅಂದ್ರೆ ವೇಸ್ಟೇಜ್ ವಿಭಾಗಕ್ಕೆ ಕೊಟ್ಟಿದ್ರು. ಈ ಜಾಗದಲ್ಲಿ ಅನಧಿಕೃತವಾಗಿ ಮುಸ್ಲಿಮರು ವಾಸವಿದ್ದಂತಹ 200ಕ್ಕೂ ಹೆಚ್ಚು ಮನೆಗಳನ್ನ ಜಿಬಿಎ ತೆರವು ಮಾಡಿತ್ತು. ಈ ಬಗ್ಗೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಅವರು ಉತ್ತರ ಪ್ರದೇಶದ ರೀತಿ ಕರ್ನಾಟಕ ಕೂಡ ಬುಲ್ಡೋಜರ್ ರಾಜನೀತಿಯನ್ನ ಅನುಸರಿಸ್ತಾ ಇದೆ ಅಂತ ವ್ಯಂಗ್ಯವಾಡಿದ್ರು. ಅಲ್ಲದೆ ಈ ಕೂಡಲೇ ಸೂಕ್ತ ಕ್ರಮವನ್ನ ಕೈಗೊಳ್ಳುವಂತೆ ನಿನ್ನೆ ಟ್ವೀಟ್ ಮಾಡಿದಾಗ ಆಗ್ರಹಿಸಿದ್ರು. ಇದರ ಬೆನ್ನಲ್ಲೇ ಇದೀಗ ರಾಜ್ಯಕ್ಕೆ ಕೈ ನಾಯಕ ಕೆಸಿ ವೇಣುಗೋಪಾಲ್ ಎಂಟ್ರಿ ಕೊಟ್ಟಂತಾಗಿದೆ. ಇದೀಗ ಇದರ ಹಿಂದೆ ಕಾಣದ ಕೇರಳ ಲಾಭಿಗೆ ಮುಂದಾಗಿದ್ಯಾ ಎನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಸದ್ಯ ವೇಣುಗೋಪಾಲ್ ಅವರ ಈ ನಡೆ ರಾಜಕೀಯ ವಲಯದಲ್ಲಿ ಹೆಚ್ಚಾಗಿ ಸದ್ದು ಮಾಡ್ತಾ ಇದೆ. ಇನ್ನು ಸಂತ್ರಸ್ತ ಕುಟುಂಬಗಳೊಂದಿಗೆ ವೈಯಕ್ತಿಕವಾಗಿ ಸಂವಹನ ನಡೆಸಿ ಅವರ ಕುಂದು ಕೊರತೆಗಳನ್ನು ಪರಿಹರಿಸೋದಾಗಿ, ಪುನರ್ವಸತಿ ಹಾಗೂ ಪರಿಹಾರ ನೀಡೋದಾಗಿ ಸಿಎಂ ಆಗಿರಬಹುದು, ಸದ್ಯಕ್ಕೆ ಡಿಸಿಎಂ ಆಗಿರಬಹುದು ಭರವಸೆಯನ್ನ ನೀಡಿದ್ದಾರೆ ಅಂತ ಇಲ್ಲಿ ಕೆಸಿ ವೇಣುಗೋಪಾಲ್ ತಿಳಿಸಿದ್ದಾರೆ. ಜೊತೆಗೆ ನೀವಿಲ್ಲಿ ಗಮನಿಸಬಹುದು, ನಗರದ ಯಲಹಂಕ ಬಳಿ ತ್ಯಾಜ್ಯ ವಿಲೇವಾರಿ ಘಟಕದ ಸರ್ಕಾರಿ ಜಮೀನಲ್ಲಿ ಅನಧಿಕೃತವಾಗಿ ನಿರ್ಮಿಸಿದ್ದ ಶೆಡ್ಗಳನ್ನ ತೆರವುಗೊಳಿಸಿದ ಕ್ರಮವನ್ನ ಒಂದು ಕಡೆ ನಿನ್ನೆ ಡಿಸಿಎಂ ಅವರು ಕೂಡ ಸಮರ್ಥನೆ ಮಾಡಿಕೊಂಡಿದ್ರು. ಪಿಣರಾಯಿ ಚುನಾವಣಾ ರಾಜಕಾರಣದ ದಾಳಕ್ಕೆ ಕಾಂಗ್ರೆಸ್ ಬೆದರಿತ. ಹಾಗಾದ್ರೆ ಕೇರಳ ಲಾಭಿಗಾಗಿ ತಮ್ಮದೇ ಸರ್ಕಾರದ ಪರ ನಿಲ್ಲದ ಹೈಕಮಾಂಡ್. ಕಾಂಗ್ರೆಸ್ ಹೈಕಮಾಂಡ್ಗೆ ಕೇರಳ ವಿಧಾನಸಭೆ ಚುನಾವಣೆಯ ಭೀತಿ ಕಾಡ್ತಾ ಇದೆಯಾ? ಹೀಗಾಗಿ ಕೇರಳವನ್ನ ಲಾಭಿ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ತಮ್ಮದೇ ಸರ್ಕಾರದ ಪರ ಈಗ ಹೈಕಮಾಂಡ್ ನಿಂತಂತೆ ಕಾಣಿಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇದೀಗ ವೇಣುಗೋಪಾಲ್ ಟ್ವೀಟ್ ಮಾಡಿರೋದು ಸದ್ಯಕ್ಕೆ ಈ ಒಂದು ಬುಲ್ಡೋಜರ್ ಬಿಸಿ ಸುದ್ದಿಗೆ ಮತ್ತಷ್ಟು ಟ್ವಿಸ್ಟ್ಗಳನ್ನ ಕೊಟ್ಟಂತಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಕೇರಳ ವಿಧಾನಸಭಾ ಚುನಾವಣೆಯ ಭೀತಿ ಏನಾದ್ರೂ ಇದೆಯಾ? ಹೀಗಾಗಿ ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ರ ತಮ್ಮದೇ ಸರ್ಕಾರಕ್ಕೆ ಹೈಕಮಾಂಡ್ ಪನಿಷ್ಮೆಂಟ್ ಕೊಟ್ಬಿಡ್ತಾ ಎನ್ನುವಂತಾಗಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಉತ್ತರ ಪ್ರದೇಶ ರೀತಿ ಕರ್ನಾಟಕ ಕೂಡ ಬುಲ್ಡೋಜರ್ ರಾಜನೀತಿಯನ್ನು ಅನುಸರಿಸ್ತಾ ಇದೆ. ಉತ್ತರ ಭಾರತದಲ್ಲಿ ಹಿಂದೆ ಅಲ್ಪಸಂಖ್ಯಾತರನ್ನ ಗುರಿಯಾಗಿಸಿಕೊಂಡು ನಡೀತಾ ಇದ್ದಂತಹ ರಾಜಕೀಯ ದಾಳಿ ಇದೀಗ ಮತ್ತೆ ಮುಂದುವರಿತಾ ಇದೆಯಾ ಎನ್ನುವಂತಹ ನಿಟ್ಟಿನಲ್ಲಿ ಪ್ರಶ್ನೆಯನ್ನ ಮಾಡಿದ್ರು. ಆ ಪ್ರಶ್ನೆಗೆ ಇದೀಗ ಕೆಸಿ ವೇಣುಗೋಪಾಲ್ ಅವರು
ಪ್ರತಿಕ್ರಿಯೆಯನ್ನು ಒಂದು ಕಡೆ ಕೊಟ್ಟಂತಾಗಿದೆ. ಇನ್ನು ಸಂಘ ಪರಿವಾರದ ಅಲ್ಪಸಂಖ್ಯಾತರ ವಿರೋಧಿ ನೀತಿಯನ್ನ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಕೂಡ ಅನುಸರಿಸಿದೆ ಅಂತ ನಿನ್ನೆ ಪೋಸ್ಟ್ ಮಾಡಿ ಒಂದು ಟ್ವೀಟ್ ಮಾಡಿದ್ರು. ಆದರೆ ಈ ಟ್ವೀಟ್ಗೆ ಇದೀಗ DCM ಆಗಿರ್ಬೋದು, CM ಆಗಿರ್ಬೋದು, ಇವ್ರ ಮೇಲೆ ಒತ್ತಡವನ್ನ ಹೇರ್ಬಿಟ್ರ KC ವೇಣುಗೋಪಾಲ್ ಎನ್ನುವಂತಹ ಪ್ರಶ್ನೆಯನ್ನು ಹುಟ್ಟಾಕಿದೆ. ಈ ಮೂಲಕ ಕೇರಳ ಲಾಭಿಗೋಸ್ಕರ ತಮ್ಮದೇ ಸರ್ಕಾರದ ಪರ ನಿಲ್ಲಿಲ್ವಾ ಹಾಗಾದ್ರೆ ಎನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಸಹಜವಾಗಿ ಮೂಡುತ್ತೆ.